ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇಘಶ್ರೀ ಗೌಡ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮ ಚನ್ನರಾಯಪಟ್ಟಣದಲ್ಲಿ ಗುರುವಂದನಾ ಕಾರ್ಯಕ್ರಮ ಮಾಡಿದ್ವಿ ಪೇಟೆ ಸ್ಕೂಲಲ್ಲಿ. ಅದು ಹೇಗೆ ಮಾಡಿದ್ವಿ ಅವತ್ತಿನ ದಿನದ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜನ್ಮ ಕೊಟ್ಟ ತಂದೆ ತಾಯಿ ಋಣ, ವಿದ್ಯೆ ಕಲಿಸಿದ ಗುರು ಋಣ ತೀರ್ಸಕ್ಕಾಗಲ್ಲ ಅಂತಾರೆ. ಆ ಆದಿಯಲ್ಲಿ ನನ್ನ ಮತ್ತೆ ನನ್ನ ಸ್ನೇಹಿತರ ಅಳಿಲು ಸೇವೆ ಇದು. ಅಲ್ಲೇ ನಮ್ಮ ಕೊಡುಗೆ ವರ್ಕ್ ಪ್ರೋಸೆಸ್ ಅಲ್ಲಿದೆ. ನಮ್ಮ ಕ್ಲಾಸ್ ರೂಮ್ಸ್ ಹೇಗಿದೆ ತೋರಿಸ್ತೀನಿ ಬನ್ನಿ. ನಿನ್ನೆ ಕಿಟಕಿಗೆಲ್ಲ ಪೇಂಟ್ ಮಾಡಿದ್ದಾರೆ, ಗೋಡೆಗೆಲ್ಲ ಪೇಂಟ್ ಮಾಡಿದ್ದಾರೆ. ಅದು ಸ್ವಲ್ಪ ಡ್ರೈ ಆಗ್ಬೇಕಂತೆ. ನಾಳೆಯಿಂದ ಆರ್ಟಿಸ್ಟ್ ವರ್ಕ್ ಶುರು ಮಾಡ್ತಾರೆ. ನಮ್ಮ ಶಾಲೆ, ನಮ್ಮ ಶಿಕ್ಷಕರು, ನಮ್ಮ ಕೊಡುಗೆ. ಈ ಕಾರ್ಯಕ್ರಮನ ಆಯೋಜಿಸಿದ್ದು ಮತ್ತೆ ಒಂದು ಒಳ್ಳೆ ರೀತಿಲಿ ಮುಕ್ತಾಯ ಮಾಡಿದ್ದು ನಮ್ಗೆ ಯಾರಿಗೂ ಈಸಿ ಟಾಸ್ಕ್ ಆಗಿರ್ಲಿಲ್ಲ. ಸತತ 3 ತಿಂಗಳ ಪ್ರಯತ್ನ ಒಂದೊಳ್ಳೆ ಪ್ರತಿಫಲ ಕೊಡ್ತು. 2010-11 ಅಲ್ಲಿ ಏನು ಪಾಸ್ಡ್ ಔಟ್ ನಾವು 10 ಸ್ಟೂಡೆಂಟ್ಸ್ ಇದ್ವಿ. ನಾವೆಲ್ಲ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡ್ವಿ, ನಮ್ಮ ಶಾಲೆ ನಮ್ಮ ಶಿಕ್ಷಕರು ನಮ್ಮ ಕೊಡುಗೆ ಅಂತ. ಅದಾದ ನಂತರ ಒಂದು ಮ್ಯಾನೇಜ್ಮೆಂಟ್ ಕಮಿಟಿ ಮಾಡ್ಕೊಂಡ್ವಿ, 12 ಮೆಂಬರ್ಸ್ ಇರೋ ಅಂಥದ್ದು. ನಾವೆಲ್ಲರೂ ಒಮ್ಮತದಿಂದ ಡಿಸೈಡ್ ಮಾಡಿದ್ವಿ ಶಾಲೆಗೆ ಏನು ಯೂಸ್ ಆಗುತ್ತೆ ಅದನ್ನ ಕೊಡೋಣ ಅಂತ ಹೇಳ್ಬಿಟ್ಟು. ಆಮೇಲೆ ಆ ಸ್ಕೂಲಲ್ಲಿ ಪ್ರೆಸೆಂಟ್ HM ಆಗಿರೋ ನೇತ್ರಾವತಿ ಮೇಡಮ್ ಹತ್ರ ಡಿಸ್ಕಸ್ ಮಾಡಿದಾಗ ಅವರು ಈ ಥರ ನಮಗೆ ಒಂದು ಸೈನ್ಸ್ ಲ್ಯಾಬ್ ಮಾಡಿಕೊಟ್ರೆ ಯೂಸ್ ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿದ್ವಿ. ಆ ಅಕೌಂಟಿಗೆ ಮಿನಿಮಮ್ 500 ರೂಪೀಸ್ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡಿ ಅಂತ ಎಲ್ಲರಿಗೂ ಮೆಸೇಜ್ ಹಾಕಿದ್ವಿ. ಎಲ್ಲರೂ ಕೂಡ ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ಸಪೋರ್ಟ್ ಮಾಡಿದ್ರು. ಒಂದು ಸ್ಕೂಲಿಂದು ಪೇಂಟ್ ಮಾಡಿಸೋದ್ರಿಂದ ಹಿಡಿದು ಅದಕ್ಕೆ ಸ್ಕ್ರೀನ್ ತರೋದು ಮತ್ತು ಫ್ಯಾನ್ ಫಿಟ್ ಮಾಡೋದು ಮತ್ತು ಟೇಬಲ್ಲು ಪ್ರತಿಯೊಂದು ನಮ್ಮದೇ ಜವಾಬ್ದಾರಿಯಾಗಿತ್ತು. ನಮ್ಮ 10th ಬ್ಯಾಚಲ್ಲಿದ್ದ ಟೀಚರ್ಸ್ ಕಾಂಟ್ಯಾಕ್ಟ್ ಎಲ್ಲನೂ ಕಲೆಕ್ಟ್ ಮಾಡಿದ್ವಿ, ಅವ್ರಿಗೆಲ್ಲ ಇನ್ಫಾರ್ಮ್ ಮಾಡಿದ್ವಿ. ತುಂಬ ಖುಷಿ ಪಟ್ಟರು, ನಮಗೆ ಇನ್ನೂ ಪ್ರೋತ್ಸಾಹ ಕೊಟ್ಟರು. ಪ್ರೆಸೆಂಟ್ BU ಆಗಿರೋ ದೀಪಾ ಮೇಡಮು ಮತ್ತು BRC ಆಗಿರೋ ಅನಿಲ್ ಸರ್ ಇಬ್ಬರೂ ಇನ್ವೈಟ್ ಮಾಡಿದ್ವಿ. ಅಲ್ಲೇ HM ಆಗಿರೋ ನೇತ್ರಾವತಿ ಮೇಡಮು ನಮಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಪ್ರೋಗ್ರಾಮ್ ಹಿಂದಿನ ದಿನವೇ ಬಂದ್ಬಿಟ್ಟು ಲ್ಯಾಬೆಲ್ಲ ಡೆಕೋರೇಟ್ ಮಾಡಿದ್ವಿ. ಶಾಮಿಯಾನ ಎಲ್ಲನೂ ಬಾಲಮಂದಿರದಲ್ಲೇ ಇಳಿಸಿದ್ವಿ. ಊಟಕ್ಕೆ ವೆಜ್ ರೆಸಿಪಿ ಮಾಡಿಸಿದ್ವಿ. ಹೀಗೆ ಊಟ ವಾಲಂಟಿಯರ್ ಬ್ಯಾಡ್ಜಸ್ ಮಾಡಿಸಿದ್ವಿ ಈವೆಂಟಿಗೆ ಅಂತ ಹೇಳಿ. ಶೀಲ್ಡು, ಶಾಲು ಮತ್ತು ಟೋಪಿ, ಹಾರ ಎಲ್ಲನೂ ಚನ್ನರಾಯಪಟ್ಟಣದಲ್ಲಿ ಗಜಾನನ ಹೋಮ್ ನೀಡ್ಸ್ ಇದೆಯಲ್ಲ ಅಲ್ಲಿಂದನೇ ಎಲ್ಲನೂ ತರಿಸ್ಕೊಂಡಿದ್ವಿ. ನಾನು ನನ್ನ ಫ್ರೆಂಡ್ ಚಂದನ ಬೇಗ ಬಂದು ರಂಗೋಲಿ ಎಲ್ಲ ಫಿಲ್ ಮಾಡಿದ್ವಿ. ಮತ್ತು ಬಾಲಮಂದಿರದಲ್ಲಿ ಸ್ಟೇಜ್ ಹತ್ರ ಇನ್ನೂ ಬ್ಯಾನರ್ಸ್ ಎಲ್ಲ ಕಟ್ಸಿದ್ವಿ. ಈವೆಂಟ್ ಶನಿವಾರ ಇದ್ದಿದ್ದರಿಂದ ಗೌರ್ಮೆಂಟ್ ಸ್ಕೂಲಲ್ಲಿ ಪೇಟೆ ಸ್ಕೂಲಲ್ಲಿ ಯೂಶ್ವಲಿ 11 ಗಂಟೆಗೆ ಸ್ಕೂಲ್ ಬಿಟ್ಬಿಡ್ತಾರೆ. ಆ ಟೈಮಲ್ಲಿ ಮಕ್ಕಳೆಲ್ಲ ನಮಗೆ ಹೆಲ್ಪ್ ಮಾಡಿದ್ರು ರಂಗೋಲಿ ಹಾಕೋದಕ್ಕೆ ಮತ್ತು ಡೆಕೋರೇಷನ್ ಮಾಡೋದಕ್ಕೆಲ್ಲ. ನಾವು ಬರೋಕ್ಕೆ ಮುಂಚೆನೇ ಫ್ಲವರ್ಸ್ ಎಲ್ಲನೂ ಬಾಗಿಲಿಗೆ ಮತ್ತು ಅಲ್ಲಿ ಬಾಲಮಂದಿರಗೆ ಸ್ಟೇಜ್ಗೆಲ್ಲ ಅರೇಂಜ್ ಮಾಡಿದರು. ಬಟ್ ಇಕ್ವಿಪ್ಮೆಂಟ್ಸ್ ಇದ್ದಂಥ ಟೇಬಲಿಗೆ ಏನೂ ಹಾಕಿರಲಿಲ್ಲ. ಆವಾಗ ನಾನು ಚಂದನ ಮತ್ತು ಗಜ ಸೇರಿಕೊಂಡು ಟೇಬಲ್ಗೆ ಇಕ್ವಿಪ್ಮೆಂಟ್ಸ್ ಇದ್ದಂಥ ಟೇಬಲ್ಗೆ ಹಾಕಿದ್ವಿ. ನಾವು ಮ್ಯಾನೇಜ್ಮೆಂಟ್ ಕಮಿಟಿಲಿ ಎಲ್ಲರೂ ಮುಂಚೆನೇ ನಮ್ಮ ಕೆಲಸಗಳನ್ನ ಡಿವೈಡ್ ಮಾಡ್ಕೊಬಿಟ್ಟಿದ್ವಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಸ್ಕೂಲ್ ಫಂಕ್ಷನ್ ಇದೆ. ತುಂಬ ದಿನ ಆದಮೇಲೆ ಸ್ಕೂಲಲ್ಲಿ ಬಿಸಿ ಊಟ ಮಾಡ್ತಾ ಇದ್ದೀನಿ. ಎಷ್ಟು ಸುಸಜ್ಜಿತವಾಗಿದೆ ನಮ್ಮ ಅಡಿಗೆ ಮನೆ ನೋಡಿ. ಫೈನಲಿ ನಮ್ಮ ಟೀಚರ್ಸ್ ಎಲ್ಲ ಬಂದರು. 9:30, 10:30 ಹಂಗೆಲ್ಲ ಬಂದರು. ಏಕೆಂದರೆ ಎಲ್ಲ ಟೀಚರ್ಸು ಬೇರೆ ಕಡೆ ವರ್ಕ್ ಮಾಡ್ತಾಯಿದ್ರು. ಎಲ್ರಿಗೂ ಅವ್ರಿಗೆ ನಮ್ಮನ್ನು ನೋಡಿದ ಖುಷಿ, ನಮಗೆ ಅವ್ರನ್ನ ನೋಡಿದ ಖುಷಿ. ಇನಾಗ್ರೇಷನ್ ಟೈಮಲ್ಲಿ ಮಕ್ಕಳು ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು HM ಮೇಡಮ್ ಮಕ್ಕಳನ್ನೆಲ್ಲ ಕರೆಸಿದ್ರು. ನಮ್ಮ ಫೋಟೋಗ್ರಾಫರ್ ಆಲ್ರೆಡಿ ಒಳಗೋಗಿ ನಿಂತಿದ್ರು. ನಮ್ಮ ಟೀಚರ್ಸಲ್ಲಿ ಇನಾಗ್ರೇಷನ್ ಟೇಪ್ ಕಟ್ ಮಾಡೋದು ಯಾರು ಅಂತ ಡಿಸ್ಕಸ್ ಮಾಡ್ತಾಯಿದ್ರು. ಎಲ್ಲರೂ ಒಮ್ಮತದಿಂದ ಹಿರಿಯರಾದ NS ಸರ್ನ ಸೆಲೆಕ್ಟ್ ಮಾಡಿದ್ರು. ನಮ್ಮ NS ಸರು ನಮಗೆ ಕನ್ನಡ ತಗೋತಿದ್ರು. ತುಂಬಾ ಖುಷಿ ಪಟ್ಟರು. ನಮ್ಮೆಲ್ಲ ಟೀಚರ್ಸ್ಗೆ ಅವ್ರ ಖುಷಿಗೆ ಪಾರವೇ ಇರಲಿಲ್ಲ. ಯಾಕೆಂದರೆ ಎಲ್ಲರೂ ಬೇರೆ ಬೇರೆ ಕಡೆ ವರ್ಕ್ ಮಾಡ್ತಾಯಿದ್ರು. ಇವಾಗ ಅವ್ರಿಗೂ ಒಂಥರ ಗೆಟ್ ಟುಗೆದರ್ ಥರ ಆಗಿತ್ತು. ಎಷ್ಟೇ ದೊಡ್ಡ ಮಟ್ಟದ ಶಿಕ್ಷಣ ಸಿಕ್ಕಿದ್ರು ನಮ್ಮನ್ನು ಅವ್ರು ಮರ್ತಿಲ್ವಲ್ಲ ಅನ್ನೋ ಖುಷಿ ಅವ್ರಿಗೆ ಒಂದು ಕಡೆ ಆಗಿದ್ರೆ, ನಮ್ಮ ಶಿಕ್ಷಕರನ್ನ ನಾವು ನೋಡ್ತಿದ್ದೀವಿ ಅನ್ನೋ ಖುಷಿ ಒಂದು ಕಡೆ ಮನೆ ಮಾಡಿತ್ತು. HM ಮ್ಯಾಮ್ ಹತ್ರ ಮುಂಚೆನೇ ಡಿಸ್ಕಸ್ ಮಾಡಿ ಮಕ್ಕಳನ್ನ ಪ್ರಿಪೇರ್ ಮಾಡೋದಕ್ಕೆ ಹೇಳಿದ್ವಿ. ಇನಾಗ್ರೇಷನ್ ಟೈಮಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಮ್ಯಾಮ್ ಅಂತ ಹೇಳ್ಬಿಟ್ಟು. ಮಕ್ಕಳು ಕೂಡ ಅವ್ರ ನಾಲೆಡ್ಜ್ನ ತುಂಬ ಚೆನ್ನಾಗಿ ಪ್ರದರ್ಶಿಸಿದ್ರು. ಇನಾಗ್ರೇಷನ್ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಒಂದು ಫೋಟೋ ಸೆಷನ್ ಮಾಡಿದ್ವಿ ಲ್ಯಾಬ್ ಒಳಗಡೆನೆ. ಟೀಚರ್ಸ್ ಎಲ್ಲ ತುಂಬ ಅಂದರೆ ತುಂಬ ಖುಷಿಪಟ್ಟರು.
ಇನ್ನೂ ಅವಾಗ BEO ದೀಪಾ ಮೇಡಮ್ ಬಂದಿರಲಿಲ್ಲ. ಇನಾಗ್ರೇಷನ್ ಆಲ್ರೆಡಿ ಆಗಿತ್ತು. ಆಮೇಲೆ ಸ್ಟೇಜ್ ಹತ್ರ ಹೋಗೋ ಟೈಮಿಗೆ ಮ್ಯಾಮಿಗೆ ಕಾಲ್ ಮಾಡಿದ್ವಿ, ಬರ್ತೀವಿ ಅಂತ ಹೇಳಿದ್ರು. ಪೇಟೆ ಸ್ಕೂಲಲ್ಲಿ ಬಾಲಮಂದಿರ ಇದೆ, ಅದನ್ನು ಈ ಥರ ಪ್ರಿಪೇರ್ ಮಾಡಿದ್ವಿ ಆಲ್ರೆಡಿ. ನಾವೊಂದಷ್ಟು ಜನ ಮುಂಚೆ ಕಾಂಟ್ಯಾಕ್ಟಲ್ಲಿ ಇಲ್ಲದೇ ಇರೋರು ಕೂಡ ಈ ಈವೆಂಟಿಂದಾಗಿ ತುಂಬ ಥಿಕ್ ಫ್ರೆಂಡ್ಸ್ ಆಗೋದ್ವಿ. ನಮ್ಮ ಫೋಟೋ ಸೆಷನ್ಸ್ ಮುಗಿದ್ಮೇಲೆ ಇಲ್ಲಿಂದ ಟೀಚರ್ಸ್ನ ಬಾಲಮಂದಿರಕ್ಕೆ ವಿತ್ ರೆಸ್ಪೆಕ್ಟ್ ಕರ್ಕೊಂಡು ಹೋಗ್ಬೇಕಿರುತ್ತೆ. ನಾವು ಮೇಲಿಂದ ಹೂವೆಲ್ಲ ಹಾಕೊಂಡು ವೆಲ್ಕಮ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಬಾಲಮಂದಿರದಿಂದ ಲ್ಯಾಬು ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಇತ್ತು. ಸೊ ಏನೇ ಫ್ಲವರ್ಸ್ದೇನೇ ಇದ್ರೂ ಅಲ್ಲಿ ಸ್ಟೇಜ್ ಮೇಲೆ ಇಟ್ಕೊಳ್ಳೋಣ ಅಂತ ಕೊನೆ ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ್ ಚೇಂಜ್ ಮಾಡ್ಕೊಂಡ್ವಿ. ಆಮೇಲೆ ಅಲ್ಲಿ ಸ್ಟೂಡೆಂಟ್ಸು ಮಾರ್ಚ್ ಫಸ್ಟ್ ಮಾಡಿಕೊಂಡು ಇನ್ವೈಟ್ ಮಾಡಿದ್ರು. ಆವಾಗ BEO ಮತ್ತು BRC ಇಬ್ಬರು ನಮ್ಮ ಜೊತೆ ಜಾಯ್ನ್ ಆದರು. ಅಲ್ಲಿಂದ ಅವರನ್ನು ಗೌರವಪೂರ್ವಕವಾಗಿ ನಾವು ಲ್ಯಾಬಿಂದ ಸ್ಟೇಜ್ವರೆಗೂ ಕರ್ಕೊಂಡು ಹೋದ್ವಿ. ಆ್ಯಂಕರಿಂಗ್ ನಾನೇ ವಹಿಸ್ಕೊಂಡಿದ್ದರಿಂದ ನಾನು ಸ್ವಲ್ಪ ಬಿಫೋರ್ ಬೇಗನೆ ಸ್ಟೇಜಿಗೆ ಹೋದೆ. ಈವೆಂಟಲ್ಲಿ ಫಸ್ಟ್ ಪಾರ್ಟಾಗಿ ಬಂದು ಟೀಚರ್ಸ್ನೆಲ್ಲ ವೆಲ್ಕಮ್ ಮಾಡೋದಿತ್ತು. ಅದು ಸ್ವಾಗತ ಭಾಷಣ ನನ್ನ ಫ್ರೆಂಡ್ ಚಂದನ ಅವ್ರು ಮಾಡಿದ್ರು. ಚಂದನ ಎಲ್ರದ್ದು ನೇಮ್ ಕರೆದಾಗೆ ನಾನು ಹೋಗಿ ರೋಸ್ ಕೊಟ್ಬಿಟ್ಟು ಎಲ್ಲ ಟೀಚರ್ಸ್ನು ವೆಲ್ಕಮ್ ಮಾಡಿದೆ. ಅದಾದ ನಂತರ ನೆಕ್ಸ್ಟ್ ಪ್ರೋಗ್ರಾಮು ನಾಡಗೀತೆ ಇತ್ತು. ಎಲ್ಲರೂ ಓಲ್ಡ್ ಸ್ಟೂಡೆಂಟ್ಸ್ ಕೂಡ ಜಾಯ್ನ್ ಆದರು ನಮ್ಮ ಜೊತೆ. ಎಲ್ಲರೂ ಎದ್ದು ನಿಂತ್ಕೊಂಡು ಫಸ್ಟು ನಾಡಗೀತೆ ಹೇಳಿದ್ವಿ. ಅದಾದ ನಂತರ ನಮ್ಮ ಹಿರಿಯ ಶಿಕ್ಷಕರು ಮತ್ತು BEO BRC ಎಲ್ಲ ಸೇರಿ ದೀಪ ಬೆಳಗಿಸಿ ಗಿಡಕ್ಕೆ ನೀರು ಹಾಕೋ ಮೂಲಕ ಪ್ರೋಗ್ರಾಮ್ನ ಉದ್ಘಾಟನೆ ಮಾಡಿದ್ರು. ಉದ್ಘಾಟನೆ ಆದ ನಂತರ ನನ್ನ ಫ್ರೆಂಡ್ ಅರುಣ್ ಪ್ರೋಗ್ರಾಮ್ನ ಆಶಯ ನುಡಿ ಹೇಳಿದ್ರು. ಅರುಣ್ ಅವರು ಪ್ರಸ್ತುತ ವಿಧಾನಸಭೆಯಲ್ಲಿ ಡೆಲ್ಲಿಲಿ ಕೆಲಸ ಮಾಡ್ತಾ ಇದ್ದಾರೆ. ಅರುಣ್ ಅವರಿಂದ ಆಶಯ ನುಡಿ ಆದ ತಕ್ಷಣ ಅತಿಥಿಗಳ ಭಾಷಣ ಆಗಿರೋದ್ರಿಂದ ದೀಪಾ ಮೇಡಮು ಮತ್ತು ಅನಿಲ್ ಸರು ಮಾತಾಡಿದ್ರು. ಅನಿಲ್ ಸರು ಆಲ್ರೆಡಿ ನಮ್ಮ ಶಾಲೆಯಲ್ಲಿ HM ಆಗಿ ವರ್ಕ್ ಮಾಡಿದ್ದಂಥವ್ರು. ಈ ಶಾಲೆ 60 ವರ್ಷದ ಸಂಭ್ರಮಾಚರಣೆ ಇದೇ ಥರ ನಡೆಸ್ಕೊಡ್ಬೇಕು ಅಂತ ಹೇಳಿದ್ರು. ಅತಿಥಿಗಳ ಭಾಷಣ ಆದ ನಂತರ ಹಿರಿಯ ವಿದ್ಯಾರ್ಥಿಗಳು ನಿಮ್ಮ ಅನಿಸಿಕೆ ಹಂಚ್ಕೊಳ್ಳಿ ಅಂದಾಗ ಎಲ್ಲ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಒಂದು ಸ್ವಲ್ಪ ಹಂಚ್ಕೊಂಡ್ರು. ಮುಂದೆ ಬಂದು ಮಾತಾಡಿದ್ರು ಅವರು ಪವಿತ್ರ, ಗಜ, ಜೀಶಾನ್ ಅವರು. ಅವರೆಲ್ಲ ಅನಿಸಿಕೆಗಳು ಹಂಚ್ಕೊಂಡ ನಂತರ ಗುರುವಂದನಾ ಕಾರ್ಯಕ್ರಮ ಇಟ್ಕೊಂಡ್ವಿ. 25 ಮೆಂಬರ್ಸ್ ಟೀಚರ್ಸ್ ಇದ್ದಿದ್ದರಿಂದ ಎಲ್ಲರೂ 5 ಮೆಂಬರ್ಸ್ ಥರ ಕೂರಿಸಿ ಸನ್ಮಾನ ಮಾಡಿದ್ವಿ. ಅವರಿಗೆ ಶಾಲು, ಹಾರ, ಪೇಟ ಎಲ್ಲ ಹಾಕಿ ಸನ್ಮಾನ ಮಾಡಿದ ನಂತರ ಹೂನ ತಗೊಬಂದು ಅವ್ರ ಪಾದಕ್ಕೆ ಹಾಕಿ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಹಿರಿಯ ಶಿಕ್ಷಕರ ಆಶೀರ್ವಾದ ತಗೊಂಡ್ವಿ. ಹಾಗೆ ಸನ್ಮಾನ ಆದಂಥ ಟೀಚರ್ಸ್ಗಳ ಜೊತೆ ಎಲ್ಲರೂ ನಿಂತ್ಕೊಂಡು ಫೋಟೋಸ್ ತೆಗೆಸ್ಕೊಂಡ್ವಿ. ಗುರುವಂದನಾ ಕಾರ್ಯಕ್ರಮ ಮುಗಿದ ನಂತರ 2010-11ನೇ ಸಾಲಿನ ಹಿರಿಯ ಶಿಕ್ಷಕರ ನುಡಿ ಇತ್ತು. ಎಲ್ಲ ಟೀಚರ್ಸನ್ನು ಮಾತಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ. ನಮ್ಮ VCU ಮೇಡಮ್ ಮಾತಾಡಿದ್ರು ಮತ್ತು ನಮ್ಮ NS ಸರ್ ಮಾತಾಡಿದ್ರು. ಹಿರಿಯ ಶಿಕ್ಷಕರು ಅವ್ರು ಮಾತಾಡಿದ್ದಾರೆ ಸಾಕು ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ನಮ್ಮ DKR ಸರ್ ಒಂದು ಹಾಡು ಹೇಳಿದ್ರು. ನಂತರ ಅಧ್ಯಕ್ಷತೆ ವಹಿಸ್ಕೊಂಡಿದ್ದಂಥ HM ನೇತಾವತಿ ಮೇಡಮ್ ಅವರು ಅಧ್ಯಕ್ಷತೆ ನುಡಿ ಮಾತಾಡಿದ್ರು. ಆಮೇಲೆ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಅರುಣ್ ಅವರೇ ನಡೆಸ್ಕೊಟ್ರು. ಅದಾದಮೇಲೆ ಎಲ್ಲ ಸ್ಟೂಡೆಂಟ್ಸು ನಾವು ಗ್ರೂಪ್ ಫೋಟೋ ತೊಗೊಂಡ್ವಿ. ಸೆಕ್ಷನ್ ವೈಸು ಮತ್ತು ಅವ್ರವ್ರ ಕ್ಲೋಸ್ ಫ್ರೆಂಡ್ಸು, ಬೆಸ್ಟ್ ಫ್ರೆಂಡ್ಸು ಈ ಥರ ಫೋಟೋಸ್ ತೊಗೊಂಡ್ವಿ. ಅದಾದ ನಂತರ ಅಲ್ಲೇ ಊಟ ಅರೇಂಜ್ ಮಾಡಿದ್ವಿ. ಬಫೆಟ್ ಸಿಸ್ಟಮ್ ಮಾಡಿದ್ರಿಂದ ಟೀಚರ್ಸ್ ಎಲ್ಲ ಅವ್ರವ್ರ ಫ್ರೆಂಡ್ಸ್ ಕೊಲೀಗ್ಸ್ ಜೊತೆ ಕೂತ್ಕೊಂಡು ಊಟ ಮಾಡಿದ್ರು. ಫ್ರೆಂಡ್ಸ್ ಎಲ್ಲ ಅವ್ರವ್ರ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಊಟ ಮಾಡಿದ್ರು. ನಾವು ಮ್ಯಾನೇಜ್ಮೆಂಟ್ ಅವರೆಲ್ಲ ಸಪ್ಲೈ ಮಾಡಿದ್ವಿ. ಅದಾದ ನಂತರ ಸ್ಕೂಲಲ್ಲಿ ನಮ್ಮ ಕ್ಲಾಸ್ ರೂಮಲ್ಲಿ ಫೋಟೋಸ್ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಮ್ಮ 10th ಮೆಮೊರೀಸ್ ರೀಕ್ರಿಯೇಟ್ ಮಾಡೋ ಥರ ಆಗುತ್ತೆ ಅಂತ ಎಲ್ಲ ಕ್ಲಾಸ್ ರೂಮ್ಗೆ ಹೋಗಿ ಕೂತ್ಕೊಂಡು ಎಲ್ಲರೂ ಹೊಟ್ಟೊಟ್ಟಿಗೆ ಕೂತ್ಕೊಂಡು ಫೋಟೋಸ್ ತಗೊಂಡ್ವಿ. ಹೇಗಿದೆ ಜೀವನ? ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ. ಆಕಸ್ಮಿಕವಾಗಿ ಸಿಕ್ಕ ಅಪರೂಪದ ಗೆಳತಿಯವರು ಪ್ರೆಸ್ ಅವ್ರು ಕವರೇಜ್ ಮಾಡಿರೋ ವಿಡಿಯೋಸ್ ನೆಕ್ಸ್ಟ್ ಪ್ಲೇ ಆಗುತ್ತೆ. ಚನ್ನರಾಯಪಟ್ಟಣದ ಪೇಟೆ ಸರ್ಕಾರಿ ಪ್ರೌಢಶಾಲೆಗೆ 2010 ಹಾಗೂ 11ನೇ ಸಾಲಿನಲ್ಲಿ 10ನೇ ತರಗತಿ ವ್ಯಾಸಂಗ ಮಾಡಿದ ಹಳೆ ವಿದ್ಯಾರ್ಥಿಗಳಿಂದ ಸುಮಾರು 1 ಲಕ್ಷ ರು ವೆಚ್ಚದ ವಿಜ್ಞಾನ ಪ್ರಯೋಗಾಲಯವನ್ನು ಕೊಡುಗೆಯಾಗಿ ನೀಡಿದರು. ಈ ವೇಳೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಹಾಗೂ ಶಿಕ್ಷಕರು, ಹಿರಿಯ ಶಿಕ್ಷಕರು ಹಾಗೂ ಹಳೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಉದ್ಘಾಟನೆಗೆ ಎಲ್ಲಕ್ಕಾಗಿ ಎಲ್ಲರೂ ಉದ್ಘಾಟನೆಗೆ ಬರಬೇಕು. have taken
ಸ್ಥಾಪನೆ ಮಾಡಿ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಆಧಾರ ಆಗೋದಿದೆಯಲ್ಲ, ತುಂಬಾ ಅದೃಷ್ಟವಾದ ಕೆಲಸ. ಯಾಕೆಂದ್ರೆ ವಿಜ್ಞಾನ ಅನ್ನೋದು ಒಂದು ಪ್ರಾಕ್ಟಿಕಲ್ ಆಗಿ ವಿದ್ಯಾರ್ಥಿಗಳು ಕಲ್ತ್ಕೊಂಡಿದ್ದೆ ಆದ್ರೆ, ಪ್ರಯೋಗಾಲಯದಲ್ಲಿ ವಿಜ್ಞಾನವನ್ನ ಕಲ್ತಿದ್ದೆ ಆದ್ರೆ ಆ ವಿಜ್ಞಾನದ ಅರ್ಥವನ್ನ ಇನ್ನು ಹೆಚ್ಚಿಸ್ತಾ ಹೋಗುತ್ತೆ. ಆ ಒಂದು ಪ್ರಯೋಗಾಲಯವನ್ನ 2010 ಮತ್ತು 11ನೇ ಸಾಲಿನಲ್ಲಿ SLC ಮುಗಿಸಿದಂಥ ವಿದ್ಯಾರ್ಥಿಗಳನ್ನು ಬಳಗ ಆ ಕೊಡುಗೆಯಾಗಿ ನೀಡಿದೆ. ಈ ಕಾರ್ಯಕ್ರಮದ ಜೊತೆಯಲ್ಲಿ ನಮ್ಮ ಸುಂದರ ಬದುಕಿಗೆ ಒಂದು ಬೆಳಕನ್ನು ಮೂಡಿಸಿದ ಗುರುಗಳಿಗೆ ನಮನ ಸಲ್ಲಿಸೋದು ಇನ್ನೊಂದು ಪುಣ್ಯದ ಕೆಲಸ. ಅಂತಹ ಕೆಲಸವನ್ನ 2010 ಸಾಲಿನಲ್ಲಿ ವಿದ್ಯಾಭ್ಯಾಸ ಮುಗಿಸಿದ ವಿದ್ಯಾರ್ಥಿಗಳು ಗುರುವಂದನ ಕಾರ್ಯಕ್ರಮದ ಮೂಲಕ ಗುರುಗಳಿಗೆ ನಮನ ಸಲ್ಲಿಸಿದ್ದು ತುಂಬಾ ವಿಶೇಷತೆಯಲ್ಲಿ ವಿಶೇಷವಾಗಿತ್ತು. ವಿಜ್ಞಾನ ಪ್ರಯೋಗಾಲಯವನ್ನ ಇಡೀ ವಿದ್ಯಾರ್ಥಿಗಳೇ ಉದ್ಘಾಟಿಸ್ತಾರೆ. ಅವ್ರ ಕೈಲಿನೇ ಆ ಶಿಕ್ಷಕರೆಲ್ಲ ಸೇರಿ ಅವ್ರ ಕೈಲಿನೇ ಉದ್ಘಾಟಿಸ್ತಾರೆ. ವೇದಿಕೆ ಕಾರ್ಯಕ್ರಮ ಇನ್ನೂ ಬಹಳ ಸುಂದರವಾಗಿರುವಂಥದ್ದು. ಮುಗಿಸಿದ ವಿದ್ಯಾರ್ಥಿಗಳು ಗುರುವಂದನ ಕಾರ್ಯಕ್ರಮದ ಮೂಲಕ ಗುರುಗಳಿಗೆ ನಮನ ಸಲ್ಲಿಸಿದ್ದು ತುಂಬಾ ವಿಶೇಷತೆಯಲ್ಲಿ ವಿಶೇಷವಾಗಿತ್ತು. ವಿಜ್ಞಾನ ಪ್ರಯೋಗಾಲಯವನ್ನ ಇಡೀ ವಿದ್ಯಾರ್ಥಿಗಳೇ ಉದ್ಘಾಟಿಸ್ತಾರೆ. ಅವ್ರ ಕೈಲಿನೇ ಆ ಶಿಕ್ಷಕರೆಲ್ಲ ಸೇರಿ ಅವ್ರ ಕೈಲಿನೇ ಉದ್ಘಾಟಿಸ್ತಾರೆ. ವೇದಿಕೆ ಕಾರ್ಯಕ್ರಮ ಇನ್ನೂ ಬಹಳ ಸುಂದರವಾಗಿರುವಂಥದ್ದು. ಎಲ್ಲೋ ವರ್ಗಾವಣೆ ಆಗಿ ಅನ್ನೋ ತೇರ್ಗಡೆ ಆಗಿ ಅಥವಾ ನಮ್ಮ ಏನು ಗುರುಗಳ ಒಂದು ಕೆಲಸವನ್ನು ಮುಗಿಸಿ ನಿವೃತ್ತಿ ಪಡ್ಕೊಂಡ್ರಂಥ ಎಲ್ಲರನ್ನು ಸಹ ಒಟ್ಟುಗೂಡಿಸಿ ಒಂದು ವೇದಿಕೆ ಕರೆತಂದು ಅವರಿಗೆ ಒಂದು ಸನ್ಮಾನಿಸುವ ಮೂಲಕವಾಗಿ ಅಥವಾ ಅವರನ್ನ ಗೌರವಿಸುವ ಮೂಲಕವಾಗಿ ಗುರುವಂದನ ಕಾರ್ಯಕ್ರಮ ನಮನ ಸಲ್ಲಿಸಿದಲ್ಲ, ತುಂಬಾ ಅದೃಷ್ಟದಲ್ಲಿ ಅದೃಷ್ಟವಾದ ಕೆಲಸ. ಆ ಕೆಲಸವನ್ನ ಇವತ್ತು 2010 ಮತ್ತು 11ನೇ ಸಾಲಿನ SLC ವಿದ್ಯಾರ್ಥಿಗಳು ಅದನ್ನು ಮಾಡಿದ್ದು. ಈ ಕಾರ್ಯಕ್ರಮವನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ BSc ಹಾಗೂ ಹಿರಿಯಗಳ ಬದುಕಿನ ಒಂದು ಪಯಣದ ಹಾದಿಗೆ ಹೊಸ ಬೆಳಕನ್ನ ಹಾಗೂ ನಮ್ಮಗಳ ಬದುಕಿಗೆ ಆಧಾರವಾದ ಜ್ಞಾನವನ್ನ ತುಂಬಿ ಬದುಕಿನ ಒಂದು ತಿರುವನ್ನ ಬದಲಾಯಿಸಿದಿಂದ ಗುರುವಿನ ಋಣ ಹಾಗೂ ಶಾಲೆಯ ಋಣವನ್ನ ತೀರಿಸುವಂತ ಕೆಲಸ ಇದೆಯಲ್ಲ, ತುಂಬಾ ಪುಣ್ಯವಂತದ ಕೆಲಸ. ಆ ಕೆಲಸವನ್ನ ಚನ್ನರಾಯಪಟ್ಟಣ ನಗರದಲ್ಲಿರುವಂಥ ಪೇಟೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ 2010-11ನೇ ಸಾಲಿನಲ್ಲಿ SLC ಮುಗಿಸಿದ ವಿದ್ಯಾರ್ಥಿಗಳು ಅಲ್ಲಿ ಪರ್ಟಿಕ್ಯುಲರ್ ಆಗಿ 2010 ಮತ್ತು 11ನೇ ಸಾಲಿನಲ್ಲಿ SSLC ಮುಗಿಸಿದಂಥ ವಿದ್ಯಾರ್ಥಿಗಳು ಒಂದು ತಂಡವನ್ನು ಮಾಡಿಕೊಂಡು ಒಂದು ಬಳಗವನ್ನ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಏನಾದರೂ ವಿಶೇಷವಾಗಿ ಏನಾದರೂ ಒಂದು ಕೊಡುಗೆ ಕೊಡಬೇಕು, ಶಾಲೆಗೆ ಏನಾದರೂ ಒಂದು ಕೊಡುಗೆ ಕೊಟ್ಟು ಆ ಮೂಲಕವಾಗಿ ನೂರಾರು ವಿದ್ಯಾರ್ಥಿಗಳಿಗೆ ಒಂದು ಆಧಾರ ಆಗಬೇಕು ಅನ್ನೋ ಆಲೋಚನೆ ಮಾಡಿದ್ದು ತುಂಬಾ ವಿಶೇಷವಾಗಿರುವಂಥದ್ದು. ಆ ಕೊಡುಗೆ ಏನು ನೀವೆಲ್ಲರೂ ಆಶ್ಚರ್ಯಪಟ್ಬಿಡ್ತೀರಾ. ಸಾವಿರಾರು ಹಣವನ್ನ ವೆಚ್ಚ ಮಾಡಿ ಅದು ವಿಜ್ಞಾನ ಈವೆಂಟ್ ಎಲ್ಲ ಒಂದು ಒಳ್ಳೆ ರೀತಿಲಿ ಮುಗೀತು. ಬಟ್ ಒಂದು ಏನಪ್ಪ ಬೇಜಾರಾಗಿದ್ದು ಅಂತ ಹೇಳಿದ್ರೆ, ನೀವು ನನ್ನ ಫಂಕ್ಷನ್ ಮಧ್ಯದಲ್ಲಿ ತೋರಿಸ್ದೆ ಫೋಟೋಗ್ರಾಫರ್ನ. ನಮ್ಮ ಈವೆಂಟಲ್ಲಿ ಫೋಟೋ ಕ್ಯಾಪ್ಚರ್ ಮಾಡಿದ್ದವ್ರು ಇವರು ರೀಸೆಂಟಾಗಿ ಗಂಡ್ಸೆ ಆ್ಯಂಡ್ ಪೋಸ್ಟ್ ಹತ್ರ ಆಕ್ಸಿಡೆಂಟ್ ಆಗಿ ತೀರೋದ್ರು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಮೂಲಕ ಕೇಳ್ಕೊತೀನಿ.